ಗಾಯ್ಸ್, ನಿನ್ನೆ ನಮ್ಮ ಮನೇಲಿ ದನ ಕರು ಹಾಕಿತ್ತು, ಅದನ್ನ ವಿಡಿಯೋ ಮಾಡಿ ಹಾಕಿದ್ದೆ. ತುಂಬಾ ಜನ ನೋಡಿದ್ದೀರಾ. ಹಾಗೆ ಹೆಸರು ಸಜೆಸ್ಟ್ ಮಾಡಕ್ಕೆ ಹೇಳಿದ್ದೆ, ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ಕಮೆಂಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ಸ್, ನಿಮ್ ಟೈಮ್ ತಗೊಂಡು ಕಮೆಂಟ್ ಮಾಡಿರೋದಕ್ಕೆ. ಬಾಳಂತಿಗೆ ನಮ್ಮಮ್ಮ ಬೆಲ್ಲ ಮತ್ತೆ ಈರುಳ್ಳಿ ಕೊಡ್ತಿದ್ದಾರೆ, ಥಂಡಿ ಆಗ್ಬಾರ್ದು ಅಂತ ಅಲ್ಲಮ್ಮ. ಈ ದನದ ಕರುಗಳನ್ನು ನೋಡಿ ಹಾಕಿ 1 ಗಂಟೆ ಆಗೋಷ್ಟರಲ್ಲೇ ನಿಂತ್ಕೋಬೇಕು. ನಿಂತು ಅವೇ ಹಾಲು ಕುಡಿತವೆ. ಈ ಕರುನು ಕೂಡ ನಿಲ್ಲಕ್ಕೆ ಟ್ರೈ ಮಾಡ್ತಿತ್ತು, ಆಮೇಲೆ ನಿಲ್ತು ಅದೇ ನಡ್ಕೊಂಬಂತು ಕೊಡ್ಕೆ ತನಕ. ಮುಂಚೆ ಎಲ್ಲ ಕಾಡಿಗೆಲ್ಲ ದನಗಳು ಮೇಯಕ್ಕೆ ಹೋದಾಗ ಅಲ್ಲಿ ಕರು ಹಾಕಿದ್ನ ಸಂಜೆ ನಡ್ಸ್ಕೊಂಡೆ ಮನೆ ತನಕ ಕರ್ಕೊಂಬರ್ತಿದ್ವಂತೆ ದನಗಳು. ನಮ್ಮಮ್ಮ ಮಂಚರು ಹೆರಿಗೆ ಆದಾಗ ಎಷ್ಟು ಕೇರ್ ಮಾಡ್ತಾರೋ ಅಷ್ಟೇ ಕೇರಲ್ಲಿ ಕರುಗೆಲ್ಲ ಬಿಸಿನೀರು ಸ್ನಾನ ಮಾಡಿಸಿದ್ರು. ಆಮೇಲೆ ದನಕ್ಕೂ ಅಷ್ಟೇ, ಅದ್ರ ಸೊಂಟ ನೋವುತ್ತೆ, ಅದ್ರ ಕೈಕಾಲೆಲ್ಲ ನೋವ್ತಿರತ್ತಂತ ಬಿಸಿ ನೀರನ್ನ ಹೊಯ್ದ್ರು. ದನ ಕಸ ಹಾಕ್ಲಿ ಅಂತ ಕಾಯ್ತಿದ್ರು, ಕಸ ಹಾಕಿದ ಮೇಲೆ ಸ್ನಾನ ಮಾಡ್ಸೋಣ ಅಂತ. ಅದಕ್ಕೆ ಬರೀ ನೀರು ಇದ್ರು. ಆಮೇಲೆ ಅದು ಕಸ ಹಾಕ್ತು. ಕಸ ಅಂದ್ರೆ ನೋಡಿ ಹಿಂಗಿರತ್ತೆ, ಮಾಂಸದ ಮುದ್ದೆ ತರ. ಇದನ್ನ ಮಣ್ಣಿಗೆ ಹಾಕ್ತಿವಿ. ಏನಮ್ಮ ಹೆಸರು? ಪೂರ್ಣಿ. ಯಾಕೆ ಪೂರ್ಣಿ? ಹುಣ್ಣಿಮೆ ದಿನ ಹುಟ್ಟಿದೆ, ಒಳ್ಳೇದಂತೆ. ಗೈಸ್, ತುಂಬಾ ಜನ ಪೂರ್ಣಿ ಅಂತಾನೆ ಹೆಸರು ಸಜೆಸ್ಟ್ ಮಾಡಿದ್ರಿ. ನಮ್ಮ ಅಮ್ಮಂಗೆ ಪೂರ್ಣಿನೇ ಲೈಕ್ ಆಯ್ತಂತೆ. ಅದು ಅಲ್ಲದೆ ನಿನ್ನೆ ಹುಣ್ಣಿಮೆ ಕೂಡ ಅಲ್ಲ, ಅದಕ್ಕೆ ಅವರು ಪೂರ್ಣಿ ಅಂತಾನೆ ಇಡೋಣ ಅಂತ ಡಿಸೈಡ್ ಮಾಡಿದ್ರು. ಗೌರಿ ಅಂತೆಲ್ಲ ಹೆಸರು ಸಜೆಸ್ಟ್ ಮಾಡಿದ್ರು, ಅದು ಚೆನ್ನಾಗಿತ್ತು. ಆದ್ರೆ ನಮ್ಮ ಮನೇಲಿ ಆಲ್ರೆಡಿ ಗೌರಿ, ಲಕ್ಷ್ಮಿ ಅಂತೆಲ್ಲ ಇರೋದ್ರಿಂದ ಆ ಹೆಸರು ಇಡಕ್ಕಾಗಿಲ್ಲ. ಆಮೇಲೆ ದನಕ್ಕೆ ಕರುಗೆ ಬಿಸಿನೀರು ಸ್ನಾನ ಮಾಡಿಸಿ ಅದನ್ನ ಮೈಯಲ್ಲಿ ಚೆನ್ನಾಗಿ ಒರೆಸಿ ಬಿಸ್ಲಿಗೆ ಸ್ವಲ್ಪ ಹೊತ್ತು ಹೊರಗಡೆ ಕಟ್ಟಿದ್ವಿ. ಈ ತರ ಕಂಟೆಂಟ್ಗೆ ಅಕೌಂಟ್ನ ಫಾಲೋ ಮಾಡಿ.